ಗುಡ್ ಮಾರ್ನಿಂಗ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ಪದ್ಮಾಸನ ಮಾಡೋದಕ್ಕೆ 2 ಪ್ರಿಪರೇಟರಿ ಆಸನಗಳನ್ನು ಕಲಿಯೋಣ. ಇವತ್ತಿನ ಆಸನ ತುಂಬ ಸುಲಭವಾಗಿರುತ್ತೆ, ಹಾಗೆ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಮಗೆ ಪದ್ಮಾಸನ ಅಚೀವ್ ಮಾಡೋಕ್ಕೆ. ನಿಮಗೆ ಮಂಡಿ ನೋವಿದ್ರೆ, ಸೊಂಟ ನೋವಿದ್ರೆ, ಬೆನ್ನು ಲೋವರ್ ಬ್ಯಾಕ್ ಪೇನ್ ಇದ್ದರೆ, ಡಿಸ್ಕ್ ಬಲ್ಜ್ ಇದ್ದರೆ, ಹಾಗೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದರೆ, ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ದರೆ ಈ ಒಂದು ಅಭ್ಯಾಸವನ್ನು ಅವಾಯ್ಡ್ ಮಾಡಿ. ಹೇಗೆ ಈ 2 ಪ್ರಿಪರೇಟರಿ ಪ್ರಾಕ್ಟೀಸ್ನ ಮಾಡೋದು ಈಗ ಅಂತ ನೋಡೋಣ. 2 ಕಾಲುಗಳನ್ನು ಈ ರೀತಿಯಾಗಿ ಚಾಚಿ ಈಗ ಅರ್ಧ ಪದ್ಮಾಸನಕ್ಕೆ ಬರೋದಕ್ಕೆ ಟ್ರೈ ಮಾಡೋಣ. ನಮ್ಮ ಬಲಗಾಲನ್ನು, ಬಲಪಾದವನ್ನು ಎಡಗಾಲಿನ ತೊಡೆಯ ಮೇಲೆ ಈ ರೀತಿಯಾಗಿಟ್ಟು ಟೋಸ್ನ ಪಾಯಿಂಟ್ ಮಾಡಿ ನಿಮ್ಮ ಪಾದವನ್ನು ಆದಷ್ಟು ಚಾಚಿ. ಈಗ ನಿಮ್ಮ ಎಡಗಾಲನ್ನು ಈ ರೀತಿ ಸೈಡ್ ಆಗಿ ಮಲಗಿಸ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹತ್ತಿರ ತೆಗೆದುಕೊಂಡು ಬನ್ನಿ. ನಿಮ್ಮ ಬಲ ಮಂಡಿ ಆದಷ್ಟು ನೆಲಕ್ಕೆ ಈ ರೀತಿಯಾಗಿ ತಾಗಿರಬೇಕು. ಅದಕ್ಕೆ ನೀವು ಸ್ವಲ್ಪ ಚೆಸ್ಟನ್ನು ಈ ರೀತಿಯಾಗಿ ಮುಂದೆ ಬಗ್ಸಿದ್ರೂ ಪರವಾಗಿಲ್ಲ. ಒಂದು ಸತಿ ಈ ಪೊಸಿಷನ್ಗೆ ಬಂದ ಮೇಲೆ 2 ಕೈಗಳನ್ನು ಈ ರೀತಿಯಾಗಿ ನೆಲದ ಮೇಲಿಟ್ಟು ನಿಧಾನವಾಗಿ ಉಸಿರನ್ನು ಬಿಡ್ತಾ ಎಷ್ಟಾಗುತ್ತೋ ಅಷ್ಟು ಮುಂದಕ್ಕೆ ಹೋಗಿ. ನಿಮ್ಮ ಹಣೆಯನ್ನು ನೆಲಕ್ಕೆ ತಾಗಿಸೋದಕ್ಕೆ ಟ್ರೈ ಮಾಡಿ. 10 ರಿಂದ 15 ಬಾರಿ ಉಸಿರಾಡಿ. ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲಕ್ಕೆ ಬಂದು 2 ಕಾಲುಗಳನ್ನು ಚಾಚ್ತಾ ರಿಲ್ಯಾಕ್ಸ್ ಮಾಡಿ. ಇದೇ ಅಭ್ಯಾಸವನ್ನು ನಾವೀಗ ಎಡಬದಿಯಲ್ಲೂ ಮಾಡೋಣ. ಎಡಗಾಲನ್ನು, ಎಡಪಾದವನ್ನು ಬಲ ತೊಡೆಯ ಮೇಲೆ ಈ ರೀತಿಯಾಗಿ ಇಟ್ಟು ನಿಮ್ಮ ಟೋಸ್ಗಳನ್ನು ಪಾಯಿಂಟ್ ಮಾಡಿ ನಿಮ್ಮ ಬಲಪಾದವನ್ನು ಈ ರೀತಿ ಸೈಡ್ಗೆ ಮಲಗಿಸಿ. ಎಷ್ಟಾಗುತ್ತೋ ಅಷ್ಟು ಕಾಲುಗಳನ್ನು ಹತ್ತಿರ ತಗೊಂಡು ಬನ್ನಿ. ಈಗ ನಿಮ್ಮ ಎಡಮಂಡಿ ನೆಲಕ್ಕೆ ಈ ರೀತಿಯಾಗಿ ತಾಗ್ತಾ ಇರಬೇಕು. ನಿಧಾನವಾಗಿ ಉಸಿರು ತಗೊಳ್ತಾ ಇಲ್ಲೇ ಇರಿ. ಉಸಿರನ್ನು ಬಿಡ್ತಾ 2 ಕೈಗಳನ್ನು ಈ ರೀತಿಯಾಗಿ ಮುಂದಕ್ಕೆ ತಗೊಂಡು ಹೋಗಿ. ಈಗ ನಿಮ್ಮ ಹಣೆಯನ್ನು ಆದಷ್ಟು ನೆಲಕ್ಕೆ ತಾಗಿಸೋದಕ್ಕೆ ಟ್ರೈ ಮಾಡಿ. 10 ರಿಂದ 15 ಬಾರಿ ಇಲ್ಲೇ ಉಸಿರಾಡಿ. ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲಕ್ಕೆ ಬಂದು ಉಸಿರನ್ನು ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಈಗ ನಮಗೆ ಅರ್ಧ ಪದ್ಮಾಸನಕ್ಕೆ ಹೇಗೆ ಬರೋದು ಅಂತ ಗೊತ್ತಾಯ್ತು. ಈಗ ನಿಮ್ಮ ಬಲಗೈಯನ್ನು ಈ ರೀತಿಯಾಗಿ ಹಿಮ್ಮಡಿಯ ಅಡಿಯಲ್ಲಿಡಿ. ಎಡಗೈಯನ್ನು ಸಹ ಹಿಮ್ಮಡಿಯ ಅಡಿಯಲ್ಲಿ ಇಟ್ಟು ನಿಮ್ಮ ಬಲ ಮೊಣಕೈಯ ಸಹಾಯದಿಂದ ನಿಮ್ಮ ಥೈಸನ್ನು ಈ ರೀತಿಯಾಗಿ ಒತ್ತಿ ನಿಮ್ಮ ಕಾಲನ್ನು ಆದಷ್ಟು ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಕೆಳಗೆ ಬಿಡಿ. ಉಸಿರು ತಗೊಳ್ತಾ ಮೇಲಕ್ಕೆತ್ತಿ ಎಷ್ಟಾಗುತ್ತೋ ಅಷ್ಟೊತ್ತು ಇಟ್ಕೊಳ್ಳಿ. ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಈ ಒಂದು ಅಭ್ಯಾಸ ಮಾಡುವಾಗ ನಮಗೆ ಆ್ಯಂಕಲ್ ಸ್ವಲ್ಪ ನೋವಾಗ್ಬೋದು. ನಿಧಾನವಾಗಿ ನೋಡಿಕೊಂಡು ಆದಷ್ಟೇ ಅಭ್ಯಾಸ ಮಾಡಿ. ಇದೇ ಅಭ್ಯಾಸವನ್ನು ಈಗ ಎಡಬದಿಯಲ್ಲೂ ಸಹ ಮಾಡೋಣ. ನಿಮ್ಮ 2 ಕೈಗಳನ್ನು ಈ ರೀತಿಯಾಗಿ ಹಿಮ್ಮಡಿಯ ಅಡಿಯಲ್ಲಿ ಇಟ್ಟು ನಿಮ್ಮ ಎಡ ಮೊಣಕೈಯ ಸಹಾಯದಿಂದ ನಿಮ್ಮ ಥೈಸ್ನ ಈ ರೀತಿಯಾಗಿ ಪ್ರೆಸ್ ಮಾಡಿ ಸಪೋರ್ಟ್ ತಗೊಂಡು ನಿಮ್ಮ ಕಾಲುಗಳನ್ನು ಆದಷ್ಟು ಈ ರೀತಿ ಮೇಲಕ್ಕೆತ್ತೋದಕ್ಕೆ ಟ್ರೈ ಮಾಡಿ. ನಿಧಾನವಾಗಿ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.